ಪ್ರಾರ್ಥನೆ ಏನಾಯ್ತು? ಜಕರ್ಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ಅದರ ಅರ್ಥ ಏನು ಗೊತ್ತುಂಟ? ಆ ಮುದಿ ಪ್ರಾಯದಲ್ಲಿ ಕೂಡ ಮಗುವಿಗೋಸ್ಕರವಾಗಿ ಪ್ರಾರ್ಥಿಸುವಂತಹ ಈ ದಂಪತಿಗಳ ಕುರಿತು ನೋಡ್ತೇವೆ ನಾವು. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ನಾವು ನಿರಾಶರಾಗ ಮಕ್ಕಳಿಗೆ ವಿಷಯದಲ್ಲಿ ಮಾತ್ರ ಹೇಳುವಂಥದ್ದಲ್ಲ, ಅದು ರೋಗಕ್ಕೆ ಸಂಬಂಧವಂತ ವಿಷಯ ಅಥವಾ ಯಾವುದೇ ರೀತಿಯ ಕಷ್ಟಕರವಾದ ಸಂಗತಿ ನಮ್ಮ ಮುಂದೆ ಪರಿಸ್ಥಿತಿ ಇದ್ರೂ ಕೂಡ ಆ ಸಮಸ್ಯೆಯಿಂದ ಹೊರಗೆ ದೇವರು ತರ್ತಾನೆಂಬ ಆ ನಂಬಿಕೆಯಿಂದ ನಾವು ದೇವರಿಗೆ ಇಕ್ಕಟ್ಟಿನಲ್ಲಿ ನಾವು ದೇವರಿಗೆ ಮೊರೆ ಇಡುವಾಗ ದೇವರು ಬಿಡಿಸ್ತಾನೆ. ಕೀರ್ತನೆ 23:4 ವಾಕ್ಯ ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯ. Psalms 23:4 ಏನ್ ಹೇಳ್ತದೆ? ದಾವೀದನು ಹೇಳ್ತಾರೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗ ನೀನು ಹತ್ತಿರ ವಿರುದ್ಧದ ಕೇಡಿಗೆ ಹೆದರೇನು, ನಿನ್ನ ದೊಣ್ಣೆ ಕೋಲು ನನ್ನನ್ನು ಏನ್ ಮಾಡ್ತದಂತೆ? ಧೈರ್ಯ ಪಡಿಸುತ್ತದೆ ಎಂಬಂತ ಮಾತನ್ನು ಅಲ್ಲಿ ದಾವೀದು ನಂಬಿಕೆ ಅರಿಕೆ ಆಗಿ ಆತನು ಹೇಳುವಂಥದ್ದು ಅಲ್ಲಿ ಕಾಣ್ತವೆ. ಅಂದ್ರೆ ಎಲ್ಲ ಇಕ್ಕಟ್ಟಿನ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಇರುವ ಆತನು ಎಂಬುದಾಗಿ ಹೇಳ್ಬೇಕಾದ್ರೆ ಅದು ಕರ್ತನ ದೇಶ ಸ್ವಾಮಿ ಮಾತ್ರ. ಕೆಲವೊಮ್ಮೆ ನಮ್ಮ ಪ್ರೀತಿಸುವವರು, ನಾವು ಹೆಚ್ಚಾಗಿ ನಾವು ನಂಬಿದವರೆಲ್ಲ ನಮ್ಮ ಕೈ ಬಿಟ್ಟು ಹೋಗಬಹುದು, ಆದರೆ ದೇವರು ಕೈ ಬಿಟ್ಟು ಹೋಗೋದಿಲ್ಲ. ಆ ಇಕ್ಕಟ್ಟಿನಲ್ಲಿ ನಾವು ಸೋತು ಹೋಗದೆ, ಬಳಲಿ ಹೋಗದೆ, ನಿರಾಶರಾಗದೆ, ನಂಬಿಕೆ ಬಿಡದೆ ನಾವು ಏನು ಮಾಡ್ಬೇಕಂತೆ? ಇಕ್ಕಟ್ಟಿನಲ್ಲಿ ನಾವು ದೇವರಿಗೆ ಮೊರೆ ಇಡಬೇಕು, ದೇವ್ರನ್ನ ಕರೆಯಬೇಕು, ದೇವ್ರ ಕೂಗೋಬೇಕು, ದೇವ್ರ ನಂಬಬೇಕು ನಾವು. ಕೀರ್ತನೆ 37:5 ವಾಕ್ಯ ತುಂಬ ಒಳ್ಳೆ ವಾಕ್ಯ. ಏನ್ ಹೇಳ್ತದೆ? Psalm 37:5 ವಾಕ್ಯ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿ ಬಿಟ್ಟು ಭರವಸೆಯಿಂದಿರು, ಆತನೇ ಅದನ್ನು ಸಾಗಿಸುವನು.